ಸೂತ್ರ ಯೋಗ ಅಂತರ ಆಯಂಗಳಾಗಲ್ಕೆ ಯೋಗಿ ವಿರಾಗದಿಂದವನುರೇ ಗೆಲುವುದು. ಪದ ಯೋಗ ವಿಘ್ನಗಳ ಆ ಯೋಗ ಅಭ್ಯಾಸದೊಳ ಆಗಳ ಆಕಸ್ಮಿಕದೊಳು ತೊರೆ ಯೋಗಿ ವಿವೇಕ ವಿರಾಗದೆ ತರಹರನಾಗಿ ತಾನಿರಬೇವುದ ಅವರಲ್ಲಿ. ವಣಿತಿ ಕೇಳಭ್ಯಾಸ ದಶೆಯಲ್ಲಿ ಯೋಗಿಗೆ ಜನಿಪವ ಆ ಜ್ಞಾತೃ ವಿಕೃತಿಯಂದು ಗಣತರ ಜ್ಞಾನ ವಿಜ್ಞೇಯ ವಿಕೃತಿಗಳೆಂದೆಣಿತು ಇನಿತು ವಿಘ್ನಗಳನ್ನು ಪೇಳ್ವೆ. ಅಲಸತೆ, ರೋಗ ಸಂಚಲತೆ, ವಿಷಯ ಸಮಾಕುಲತೆ, ಸಂಶಯ, ವಿಸ್ಮೃತಿಗಳನ್ನು ತಿಳಿಯುವುದು ಜ್ಞಾತೃ ವಿಕೃತಿ ಎಂಬ ವಿಘ್ನವೆಂದೆಳಿಸಿ ಮೈತ್ರೇಯಿ ನೀನೇ ಒಲವಿಂದ. ಗುಣನಿಧಿ ಕೇಳು ನಿರ್ಗುಣ ವಿರೋಧಿಗಳೆಣಿಪ ಅಣಮಾದಿ ಸಕಲ ಸಂಪದ ಮುಖ್ಯ ಗುಣಯೋಗ ಸಿದ್ಧಿಗಳೆಣಿಪ ವಿಘ್ನಗಳವೆಣಿಸಲ ಜ್ಞಾತೃ ವಿಕೃತಿಗಳು. ಮನದ ವಿಕಾರ, ದುಃಖಾಳಿ, ವಿಕಲ್ಪನೆ, ಕನಸು, ನಿದ್ರಾ, ತಮೋಭ್ರಮ ಎಂಬ ಇನಿತ ವಿಘ್ನಗಳು ಜ್ಞೇಯ ವಿಕೃತಿ ಎಂದು ಮನದನ್ನೇ ಮೈತ್ರೇಯಿ ತಿಳಿ ನೀನು. ಯೋಗ ವಿಘ್ನಗಳಿವನು ಯೋಗಿ ತಜ್ಞಾನ, ಯೋಗ ವಿರತಿ, ಗುರುಪದ ಭಕ್ತಿ ಹೋಗುವ ಎಂಬಿವನ ಅಭಿಯೋಗದಿಂದ ಗೆಲಿದನು ಅನುರಾಗದೆ ಮಾಳ್ಪುದ ಅಭ್ಯಾಸವ. ಇದುವೇ ಸಗುಣ ಯೋಗ ಮಾರ್ಗ ಸುರಹಸ್ಯ ವಿಧ ನಿಂತು ಉಂಟೆಂದು ಒಲಿದ ಅರುಪುವ ಸದಮಳ ಗುರು ಲಕ್ಷಣವ ಎನಗೆ ಅಲಸದೆ ಮುದದಿಂದೆ ಪೇಳು ಸನ್ಮುನಿ ಮುಖ್ಯ. ಇದು ನಿಜಗುಣಯೋಗಿ ಮುದದಿಂದ ತಿಳಿಪೇಳಿದ ಯಾಜ್ಞವಲ್ಕ್ಯ ಮೈತ್ರೇಯಿ ಒದವಿದ ಸಂವಾದದೊಳಗ 5ನೆಯ ಸಂಧಿ ಸದಮಳ ಪರಮಾನುಭವ ಬಂದಿ. ಯೋಗ ವಿಘ್ನೋಪಶಾಂತಿ ನಿದರ್ಶನ ನಿರೂಪಣೆ. ಸೂತ್ರ ಯೋಗ ಅಂತರಂಗ ಆಯಂಗಳಾಗಲ್ಕೆ ಯೋಗಿ ವಿರಾಗದಿಂದವನುರೇ ಗೆಲುವುದು. ಸಾಧಕನಿಗೆ ವಿಘ್ನಗಳು ಬರ್ತಾವ ಅಂತ ಹೇಳ್ತಾರೆ. ಸಾಧನ ಮಾಡಬೇಕಂದ್ರೆ ದೃಢವಾದ ಅಚಲವಾದ ನಿರ್ಧಾರ ಬೇಕು. ಅಡೆತಡೆಗಳು ಭಾಳ ಬರ್ತಾವೆ. ಸಂಸಾರದ ತಾಪತ್ರಯಗಳು ಒಂದು ಕಡೆ ಆದರೆ ಜನ್ಮಾಂತರ ಸಂಸ್ಕಾರ ಬಲದಿಂದ ಈ ಜನ್ಮದ ಪಡೆದಂಥ ಸಂಸ್ಕಾರ ಬಲದಿಂದ ಅನೇಕ ಬಗೆಯ ಅಡೆತಡೆಗಳು ಬರ್ತಾವೆ. ಆ ಅಡೆತಡೆಗಳನ್ನು ಪಾರಾಗೋದು ಹೆಂಗೆ ಅಂತ ಹೇಳಕತ್ತಾರೆ. ಆ ಅಡೆತಡೆಗಳಲ್ಲಿ 3 ಪ್ರಕಾರ ಮಾಡಿ ಹೇಳ್ಕೊಂತ ಹೊಂಟಾರೆ. 1ನೇ ಇದರೊಳಗೆ ಏನು ಹೇಳ್ತಾರೆ ಅವರು ಓದಿ. ಅಲಸತೆ, ರೋಗ ಸಂಚಲತೆ, ವಿಷಯ ಸಮಕುಲತೆ, ಸಂಶಯ, ವಿಸ್ಮೃತಿಗಳೆಂಬ. ಆಲಸ್ಯತನ ಬಂದು ಸೇರ್ಕೊಂತಂದ್ರೆ ಸಾಧನ ನಡೆಯೋದಿಲ್ಲ. ಶರೀರ ಮತ್ತು ಮನಸ್ಸು ಈ ಎರಡನ್ನು ಸಂಯೋಗದಿಂದ ಆತ್ಮನ ಕಡೆಗೆ ತಿರುಗಿಸೋದು ಯೋಗ. ಅಂಥ ಯೋಗಿನೇ ಆಗಲೇಬೇಕಾಗಿತ್ತಂದ್ರೆ ಶರೀರವನ್ನು ದಂಡಿಸಬೇಕಾಗ್ತೈತಿ. ದಂಡಿಸೋದಂದ್ರೆ ಅರ್ಥಾತ್ ಜೈನರು ಮಾಡ್ತಾರಲ್ಲ ಆ ಥರ ದಂಡಿಸೋದಲ್ಲ. ಸಮಯಕ್ಕೆ ಸರಿಯಾಗಿ ಅದನ್ನು ಸಿದ್ಧಗೊಳಿಸೋದು ಮತ್ತು ಆಹಾರ ವಿಹಾರಗಳಲ್ಲಿ ಸಂಯಮವನ್ನು ಕಾಯ್ಕೊಳೋದು, ಆಲಸ್ಯತನ ಬರೋಲ್ದಂಗೆ ನೋಡ್ಕೊಳ್ಳುವಂಥ ಮಾರ್ಗ. ಅತಿಯಾದ ಭಕ್ಷಣೆ ಆಲಸ್ಯತನ ತಂದು ಕೊಡ್ತದೆ. ಅತಿಯಾದ ಭೋಗ ಆಲಸ್ಯತನ ತಂದು ಕೊಡ್ತದೆ. ಅದಕ್ಕೆ ಅದರಲ್ಲಿ ಸಂಯಮವನ್ನು ಕಾಕೊಂಡೆ ಅಂದ್ರೆ ಶರೀರ ತನ್ನಿತಾನ ಅದಕ್ಕೆ ಸಾಥ್ ಕೊಡ್ತದೆ. ಅದಕ್ಕೆ ಮಿತಾಹಾರ, ಹಿತಚಿಂತನೆಗಳು ಬಹಳ ಅವಶ್ಯಕ. ಅದಕ್ಕೆ ಅವರು ಆಲಸ್ಯತನ ಅನ್ನೋದು ಬಂದು ಸೇರುತ್ತೆ ಅಂದ್ರೆ ಸಾಧನ ನಡೆದಿಲ್ಲ. ನೋಡಿ, ಆಲಸ್ಯತನ ಬಂದು ಸೇರುತ್ತೆ ಅಂದರೆ ನೀ ಪ್ರಾತಃಕಾಲ ಏಳೋದಿಲ್ಲ, ಸದ್ವಿಚಾರದಲ್ಲಿ ತೊಡಗೋದಿಲ್ಲ, ಸಚ್ಚಿಂತನೆ ಮಾಡೋದಿಲ್ಲ. ಅಂತಃಕರಣದೊಳಗೆ ಈ ಸಚ್ಚಿಂತನೆ ನಡೆದಿಲ್ಲ ಅಂದರೆ ಮತ್ತಲ್ಲಿ ಮುಕ್ತಿ ಯಾವಾಗ ಸಿಗ್ತೈತಿ? ಮುಕ್ತಿ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಲಸ್ಯತನದಿಂದ ದೂರ ಆಗ್ಬೇಕಂದ್ರೆ ಮೊದಲೇ ಕ್ರಮ ಏನಪ್ಪ ಅಂದ್ರೆ
ಉತ್ಕಟವಾದ ಇಚ್ಛೆ ಅಂದರೆ ಆಲಸ್ಯತನ ತನ್ನಿಂತಾನ ದೂರ ಸರಿಯಾಗಿ ಶುರು ಆಗ್ತದೆ. ನಮ್ಗೆ ಇಚ್ಛೆ ಕೊರತೆ ಇತ್ತಂದ್ರೆ ಇಲ್ಲಿ ಇವತ್ತು ಬಿಡ ಬೇಡ ಬಿಡ ನಾಳೆಗೆ ನೋಡಿದ್ರೆ ಇವತ್ತೊಂದಿನ ಬೇಡ ನಾಳೆಗೆ ನೋಡಿದ್ರೆ ಇವತ್ತು ಆದ ಬಾಳೆ ಬಂತು, ಇವತ್ತು ಇದು ಬಾಳೆ ಬಂತು, ನೆಪಗಳು ಶುರು ಆಗಿಬಿಡ್ತಾವೆ. ಅನಿವಾರ್ಯ ಇದ್ದಾಗ ಅದು ಮಾರೇ, ಆದರೆ ಅನುಕೂಲ ಇದ್ದಾಗೂ ಆಲಸ್ಯತನ ಬಂದು ಸೇರಿದಾಗ ಹಿಂಗೆ ದಾರಿ ಹುಡುಕೊಂತಾವೆ. ಹೆಂಗೆ ಮಾಡಿ ನಾ ಇದರಿಂದ ಇದನ್ನು ಮಾಡ್ಕೋಬೇಕು. ಅದಕ್ಕೆ ಈ ಆಲಸ್ಯತನವನ್ನು ದೂರ ಇಡೋ ಕ್ರಮ ಅಂದರೆ ಅಚಲವಾದ ಇಚ್ಛಾನಿಂದ ಗಟ್ಟಿಯಾಗಿ ಬಿಡ್ತದೆ. ಅಂದ್ರೆ ಆಲಸ್ಯತನವನ್ನು ದಾಟಿ ನಿಲ್ಲಕ್ಕೆ ಶಕ್ತಿ ಕೊಡ್ತದೆ. ಅದಕ್ಕೆ ಉತ್ಕಟವಾದ ಇಚ್ಛೆಯನ್ನು ಹೊಂದಬೇಕಾಯ್ತು. ಮೊದಲು ನಾನು ಮುಕ್ತನಾಗೇ ತೀರಬೇಕು. ಜಗತ್ತಿನ ಇವು ಆಗ ಹೂಗಳು ಇವು ಲೆಕ್ಕಕ್ಕೆ ಇಲ್ಲ. ಈ ಜಗತ್ತಿನಾಗ ಒಂದು ಬರ್ಬೋದು, ಒಂದು ಹೋಗ್ಬೋದು, ಒಂದು ಇರ್ಬೋದು, ಒಂದು ಇಲ್ಲೇ ಇರ್ಬೋದು. ಇದಕ್ಕೆ ಪ್ರಾಮುಖ್ಯತೆನೇ ಇಲ್ಲ. ನಾವು ಇದಕ್ಕೆ ಪ್ರಾಮುಖ್ಯತೆ ಕೊಡ್ಕೊಂಡು ಕೂತೀವಿ ಅಂದರೆ ಸಾಧನ ನಡೆಯೋದಿಲ್ಲ. ಇದಕ್ಕೆ ಪ್ರಾಮುಖ್ಯತೆ ಕೊಡಲಾರ್ದೆ ಇದು ಬಂದರೂ ಅಷ್ಟೇ, ಹೋದರೂ ಅಷ್ಟೇ, ಇದ್ರೂ ಅಷ್ಟೇ, ಇರಲಿಲ್ಲ ಅಂದರೂ ಅಷ್ಟೇ. ರೋಗ ಸಂಚಲತೆ, ರೋಗ, ಆಲಸ್ಯತನ, ರೋಗ ಇವು ಒಂದಕ್ಕೊಂದು ಸಂಬಂಧ ಅದಾವ. ಹೆಂಗೆ ಆಲಸ್ಯತನ ಸೇರ್ಕೊಂತ ಹೋಗತ್ತೆ, ಹೆಂಗೆ ರೋಗ ಹಚ್ಚಿ ಹಾಕೋತಾರೆ ಹೋಗತ್ತೆ. ಆಲಸ್ಯತನ ಕಡಿಮೆ ಆಯ್ತು, ರೋಗ ತನ್ನಿತಾನೆ ಹೋಗತ್ತೆ. ಅದಕ್ಕೆ ರೋಗ ರುಚಿಗಳು ಬರಬಾರ್ದಂದ್ರೆ ಏನಪ್ಪ, ಮೊದಲ ಹಿತವಾದ ಮಿತವಾದ ಆಹಾರ, ಸದ್ವಿಚಾರ ಭಾಳ ಮುಖ್ಯ ಆಕೈತಿ. ಯಾಕೆ ಸದ್ವಿಚಾರ ಭಾಳ ಮುಖ್ಯ ಆಕೈತೆ ಅಂದರೆ ಮನುಷ್ಯನ ಅರ್ಧ ಕಾಯಿಲೆಗಳ ಮನಸ್ಸಿನಿಂದನೇ ಬರ್ತಾವೆ. ಅದರಂಥ ದೊಡ್ಡ ಕಾಯಿಲೆ ಯಾವುದೂ ಅಲ್ಲ. ಎಂಥ ಉಳ್ಕಿದ ಶರೀರಕ್ಕೆ ಎಂಥ ಕಾಯಿಲೆ ಬಂದರೂ ಅದನ್ನು ಗೆಲ್ಲಬಹುದು. ಮನಸ್ಸಿನೊಳಗೆ ಕಾಯಿಲೆ ಸೇರ್ಕೊಂತಂದ್ರೆ ಭಾಳ ಕಠಿಣ. ಅದಕ್ಕೆ ಮನುಷ್ಯನ ಕಾಯಿಲೆ ಗೆಲ್ಲಬೇಕಂದ್ರೆ ಮನಸ್ಸು ಸ್ವಸ್ಥ ಆಗಿರ್ಬೇಕು. ಅಂದರೆ ಸದ್ವಿಚಾರ, ಸಚ್ಚಿಂತನೆಗಳು ನಡೆದಾಗ ಮನಸ್ಸು ಸ್ವಸ್ಥ ಆಕೋತ ಬರ್ತದೆ. ವಿಷಯ ಸಮಾಕುಲತೆ, ವಿಷಯದಲ್ಲಿ ಆಸಕ್ತಿ, ವಿಷಯಗಳ ಭೋಗದಲ್ಲಿ ಆಸಕ್ತಿ ಬೆಳ್ಕೊಂತ ಹೋಯ್ತು ಅಂದ್ರೆ ಹಬ್ಬ ಬಂತು, ಹರಿದಿನ ಬಂತು, ಅದು ಬಂತು, ಇದು ಬಂತು, ನಾವು ಹುಡ್ಕೊಂತ ಹೋಗ್ಬಿಡ್ತಾನೆ ಮನುಷ್ಯ. ಇವತ್ತೊಂದಿನ ಬೇಡ, ಇವತ್ತು ಸಾಯಂಕಾಲ ಬೇಡ, ನಾಳೆ ಮುಂಜಾನೆ ಬೇಡ, ಹಿಂಗೆ ಇದನ್ನು ದೂರ ಇಟ್ಕೊಂತ ಹೋದ್ರೆ ಸಾಧನ ಹಿಡಿದಿಲ್ಲ. ಯಾಕೆ ತೈಲವತ್ತಾರ ಅಂತ ಹೇಳ್ಯಾರ. ಇದನ್ನು ಹೆಂಗೆ ಸಾಧನ ಮಾಡ್ಬೇಕಂದ್ರೆ ಒಂದು ತೈಲವತ್ತಾರ ಬಿಟ್ಟು ಬಿಡದ ಮಾಡಿದ್ರೆ ಸಾಧನ ಲಗನ ಸಿದ್ಧಿಸ್ತೈತಿ. ಬಿಟ್ಟು ಮಾಡಿದೆ ಅಂದರೆ ಮತ್ತೆ ಪುನಃ ಮೊದಲಿತನ ಶುರುನ ಇದೆ. ಯಾಕಂದ್ರೆ ಏನು ಬಿಟ್ಟಿರ್ತೀಯಲ್ಲ ಆ ಅವಧಿಯೊಳಗೆ ಮನಸ್ಸು ಮತ್ತೆ ಈ ಸಂಸಾರಕ್ಕೆ ಅಂಟ್ಕೊಂತ ಹೋಗ್ಬಿಡ್ತದೆ. ಮನಸ್ಸು ಮತ್ತೆ ಈ ಸಂಸಾರಕ್ಕೆ ಅಂಟ್ಕೊಂತ ಹೋಗುತ್ತೆ ಅಂದ್ರೆ ಮತ್ತೆ ಅದನ್ನು ಬಿಡಿಸ್ಬೇಕಂದ್ರೆ ಮತ್ತೆ ಪುನಃ ಪ್ರಯತ್ನ ಇದೆ. ಅದಕ್ಕೆ ಈ ಸಂಸ್ಕಾರವನ್ನು ನೀನು ಬಿಟ್ಟು ಬಿಡದ ಮಾಡ್ಕೊತ ಹೋದೆ ಅಂದ್ರೆ ಬೇಗ ಸಿದ್ಧಿಸ್ತದೆ. ಸಂಶಯ, ಸಾಧನಕ್ಕೆ ನಿಂತ ಮೇಲೆ ಇವು ಮೂರು ದಾಟಿದ ಮೇಲೆ ಸಂಶಯಗಳು ಕಾಡಕ್ಕೆ ಶುರು ಆಗ್ತಾವೆ. ಏನೈತಿ ಬಿಡ ಇದ್ರಾಗ, ಏನೈತಿ ಚಿಂತನೆ ಮಾಡಿದ್ರೆ ಏನಾಕೈತಿ, ಅದನ್ನು ಮಾಡಿದ್ರೆ ಏನಾಕೈತಿ, ಧ್ಯಾನಕ್ಕೆ ಕುಂತ್ರೆ ಏನಾಗೋದೈತಿ, ಜಪ ತಪಾದಿಗಳನ್ನು ಮಾಡಿದರೆ ಏನೈತಿ, ಸೇವಾ ಸತ್ಕರ್ಮ ಮಾಡಿದರೆ ಏನೈತಿ, ಸಂಶಯಗಳ ಕಾಡಕ್ಕೆ ಶುರು ಆಗ್ತಾವೆ. ಯಾಕಂದ್ರೆ ಅಚಲವಾದ ನಂಬಿಕೆ ವಿಶ್ವಾಸ ಇರಿದಾಗ ಈ ಸಂಶಯಗಳು ಬಂದು ಸೇರ್ತಾವೆ. ಒಮ್ಮೆ ಅಚಲ ಆಯ್ತಂದ್ರೆ ಆ ಸಂಶಯಗಳು ದೂರ ಆಗ್ತಾವೆ. ಅಲ್ಲಿವರೆಗೆ ಸಂಶಯಗಳು ಕಾಡ್ತಾವೆ. ಏನು ಬಿಡೋ ಇದ್ರಾಗ ಏನೈತಿ, ಸುಮ್ಮನೆ ಕುಂತು ಅಲ್ಲಿ ಮಾಡೋದು ಭಾಳ ಚಿಂತೆ ಮಾಡಿದ್ರಾಕತ್ತಲ್ಲ, ಸಂಸಾರದಾಗ ಇನ್ನೊಟ್ಟು ದುಡಿದ್ರಾಕತ್ತಲ್ಲ, ಉಂಡು ಊಟ ಆರಾಮಿದ್ರಾಕತ್ತಲ್ಲ, ಯಾಕೆ ಇದನ್ನು ದೇಹವನ್ನು ದಂಡಿಸ್ಬೇಕು, ಯಾಕೆ ಬೆಳಗ್ಗೆ ಹೇಳ್ಬೇಕು, ಯಾಕೆ ಚಿಂತನೆ ಮಾಡಬೇಕು ಅಂತ ಹಿಂಗೆ ಒಂದಕ್ಕೊಂದು ಶುರು ಆಗಿಬಿಡ್ತಾವೆ. ಇದನ್ನು ನಾವು ಕಡಿಮೆ ಮಾಡ್ಕೋಬೇಕಾಯ್ತಾ ಸತತ ಸಚ್ಚಿಂತನೆಯನ್ನು ಮಾಡ್ಕೊತ ಹೋದಾಗ ಆಲಸ್ಯತನ ದೂರ ಆಕತಿ. ಆಲಸ್ಯತನ ದೂರ ಆದಾಗ ಅಲ್ಲಿ ಇವು ಮುಂದಿನ ಎಲ್ಲ ತನ್ನಿಂತಾನ ಸರಕು ರೋಗ ರುಜಿಗಳು ತನ್ನಿಂತಾನ ದೂರ ಆಕ್ಕಾವು. ವಿಷಯಾದಿಗಳಲ್ಲಿ ಮೋಹ, ವಿಷಯಗಳು ಭೋಗ ಮಾಡಬೇಕು ಅನ್ನೋ ಆಸಕ್ತಿ ಕಡಿಮೆ ಆಕೋತ ಬರ್ತೈತಿ. ವಿಸ್ಮೃತಿಗಳನ್ನು ತಿಳಿಯುವುದು ಜ್ಞಾತೃ ವಿಕೃತಿ ಎಂಬ ವಿಘ್ನವೆಂದೆಳಿಸಿ ಮೈತ್ರೇಯಿ ನೀನೇ ಒಲಿವಿಲ್ಲ. ಜ್ಞಾತೃ ತಿಳಿಬೇಕು ಅನ್ನೋದು ವಿಕೃತಿಗಳಿವೆಲ್ಲ. ಇವನ್ನೆಲ್ಲ ತಿಳಿಬೇಕು ಅನ್ನೋನಿಗೆ ಇವೆಲ್ಲ ವಿಕೃತಿ. ವಿಸ್ಮೃತಿಗಳೆಂಬ ಅಂದರೆ ಸ್ಮೃತಿ ಅಥವಾ ನೆನಪಿನಲ್ಲಿ ಇರ್ತಕ್ಕಂಥದ್ದು ಉಳಿದಿಲ್ಲ. ಸಂಸಾರದ ಆಲಸ್ಯತನ ಮತ್ತು ರೋಗ ರುಜಿಗಳು ಬಂದು ಸೇರಿ ವಿಷಯಾಸಕ್ತಿ ಉಂಟಾದ ಮೇಲೆ
ಈ ಸತ್ಶ್ರವಣ ಮಾಡಿದರೂ ಅದು ಒಳಗೆ ಸ್ಮೃತಿ ಒಳಗೆ ಉಳಿದಿಲ್ಲ. ಅದಕ್ಕೆ ತದೇಕ ಚಿತ್ತದಿಂದ ಆಲಸ್ಯತನವನ್ನು ದೂರಿಟ್ಟು ರೋಗ ರುಜಿಗಳಿಂದ ಮುಕ್ತನಾಗಿ ವಿಷಯಾಸಕ್ತಿಗಳಿಂದ ದೂರ ಉಳಿದು ಈ ಸಚ್ಚಿಂತನೆಯನ್ನು ಮಾಡಿದ್ದಾದ್ರೆ ಅದು ಸ್ಮೃತಿ ಒಳಗೆ ಉಳಿತೈತಿ. ಅದು ಪುನಃ ಪುನಃ ಮನನ ಮಾಡಕ್ಕೆ ಹಸ್ತತಿ. ಶರೀರ ರೋಗಕ್ಕೆ ತುತ್ತಾಗಿ ಇಂದ್ರಿಯಗಳ ಶೀತಲ ಆದ ಮೇಲೆ ಶ್ರವಣ ಮಾಡಿದ್ರು ಆ ಬಾಧೆ ಒಳಗೆ ಇದನ್ನು ನೆನೆಯೋಕ್ಕಾಗೋದಿಲ್ಲ. ಇದನ್ನು ಮೊದಲ ಸಂಸ್ಕಾರ ಬಿದ್ದಿತ್ತ ತಾನೇ ಅದು ನೆನಪಿನಾಗ ಉಳಿತೈತಿ. ಶರೀರ ಶೀತಲ ಆದ ಮೇಲೆ ಈ ರೋಗ ರುಜಿಗಳ ಬಾಧೆಗೆ ಒಳಗಾದಾಗ ಈ ಸತ್ಶ್ರವಣ ಮಾಡಿದರೂ ಅದನ್ನು ಹಿಡ್ಕೊಳ್ಳೋಂಥ ಸಾಮರ್ಥ್ಯ ಒಳಗೊಳಿರುವುದು. ಅದಕ್ಕೆ ಇದನ್ನು ಗಟ್ಟಿದ್ದಾಗ, ಶರೀರ ಗಟ್ಟಿದ್ದಾಗ ಇದನ್ನು ಆಲಸ್ಯತನವನ್ನು ಬಿಟ್ಟು ಇದನ್ನು ಮಾಡಬೇಕಾಯ್ತು. ಗುಣನಿಧಿ ಕೇಳು ನಿರ್ಗುಣ ವಿರೋಧಿಗಳೆನಿಪ ಅಣಿಮಾದಿ ಸಕಲ ಸಂಪದ ಮುಖ್ಯ. ಮತ್ತು ಮುಂದಿನ ಹಂತಕ್ಕೆ ಸಾಧನಕ್ಕೆ ಹೋದ್ಮೇಲೆ ಏನು ಅಡ್ಡಿ ಬರ್ತಾವ ಅಂತ ಹೇಳ್ತಾರೆ. ನಿರಾಕರಣ ನಿರ್ಗುಣನಾದಂಥ ಸದಾನಂದ ಸ್ವರೂಪವನ್ನು ಅನುಭವ ಮಾಡಬೇಕಾಯ್ತು ಅಂದ್ರೆ ಅನಿವಾರ್ಯ ಅಷ್ಟು ಸಿದ್ಧಿಗಳ ಅಡ್ಡ ಬಂದು ನಿಲ್ತಾವೆ. ಯಾವಾಗ ಮತಿ ಸೂಕ್ಷ್ಮ ಕೋತ ಹೋಗತಿ, ಸೂಕ್ಷ್ಮವಾದಂಥ ಚಿಂತನೆಗಳು ಶುರು ಆಕ್ಕವ ಒಳಗಂತಃಕರಣದೊಳಗೆ. ಅವಾಗ ಸೂಕ್ಷ್ಮವಾದಂಥ ಅನುಭವ ಶುರು ಆಗ್ತದೆ. ಜಡ ಶರೀರ ಭಾವ ಇದ್ದಾಗ ಜಡದಷ್ಟು ಅನುಭವ ಇರ್ತದೆ. ನೀನು ಸೂಕ್ಷ್ಮಾತಿ ಸೂಕ್ಷ್ಮ ಹಾಕ್ಕೊಂತ ಹೋದಾಗ ಆ ಸೂಕ್ಷ್ಮದ ಅನುಭವ ಶುರು ಆಗ್ತದೆ. ಅವಾಗ ಅನಿವಾರ್ಯ ಅಷ್ಟು ಸಿದ್ಧಿಗಳು ವಶ ಆಗಕ್ಕೆ ಶುರು ಆಗ್ತವೆ. ಅದಕ್ಕೆ ನೀನು ಮಹತ್ವ ಕೊಟ್ಕೊಂಡು ಹೋಗ್ಕೊಂತೆ ಅಂದ್ರೆ ಅವ ಬಂಧನಕ್ಕೆ ಕಾರಣ ಆಕ್ಕಾವ, ಅವ ದುಃಖಕ್ಕೆ ಕಾರಣ ಆಕ್ಕಾವ. ಯಾಕೆ ದುಃಖಕ್ಕೆ ಬಂಧನಕ್ಕೆ ಕಾರಣ ಆಕ್ಕಾವ ಅಂದರೆ ಆ ಸಿದ್ಧಿಗಳ ವಶದಿಂದ ನಿನ್ನಲ್ಲಿ ಉಂಟಾದಂಥ ಅಹಂಕಾರ ನಿನ್ನ ಮೂಲ ಚಿಂತನೆಯನ್ನು ಮರೆಸ್ತದೆ. ಬರೀ ಅದರ ಚಿಂತನೆ ಶುರು ಆಕತಿ. ಇನ್ನೊಂದಿಷ್ಟು ಸಿದ್ಧಿ ಆದ್ರೆ ಚಲೋ ಆಗ್ತಿತ್ತು, ವಶ ಆಗಿ ಚಲೋ ಆಗ್ತಿತ್ತು. ಮತ್ತು ಈ ಸಿದ್ಧಿ ವಶಕ್ಕಾಗಿ ಜಪ ತಪಕ್ಕೆ ಮಾಡಕ್ಕೆ ನಿಲ್ತಾನೆ. ವ್ರತಗಳ ಆಚರಣೆ ಜಪ ತಪಾದಿಗಳನ್ನು ಮಾಡ್ಕೋತ ಸಿದ್ಧಿ ವಶಕ್ಕೆ ನಿಲ್ತಾನೆ. ಈ ಸಿದ್ಧಿ ಏನು ಮಹತ್ವ ಐತಿ, ಸಿದ್ಧಿಲಿದ್ದ ಏನಾಗೋದೈತಿ ಅನ್ನುವಂಥ ಚಿಂತನೆ ನಡೆದ್ರು ಇವನು ಅಂತಕ್ಕಂಥದ್ದು. ಯಾಕೆ ಚಿಂತನೆ ನಡೆಯೋದಿಲ್ಲ ಅಂದ್ರೆ ಇಲ್ಲಿ ಮೋಹಕ್ಕೆ ಬಿದ್ದು ಬಿಟ್ಟ. ನನಗೆ ಈ ಸಿದ್ಧಿಗಳಿಂದ ಹೆಸರು ಕೀರ್ತಿ ಜಗತ್ತಿನಲ್ಲಿ ಹೌದೌದು ಅಂತಾರೆ, ಸನ್ಮಾದ ವಿರುದ್ಧ ಭಾವನೆಗಳು ಸಿಗ್ತಾವೆ ಅನ್ನೋದಕ್ಕೆ ಈ ಸಿದ್ಧಿಗಾಗಿ ವಶಕ್ಕಾಗಿ ಬೆನ್ನು ಹತ್ತಿ ಬಿಡ್ತಾನೆ. ಮೂಲವಾದ ತತ್ವ ಚಿಂತೆಯನ್ನು ಮರೆತು ಬಿಡ್ತಾನೆ. ಇವು ಬಂಧನಕ್ಕೆ ಕಾರಣ. ಇವು ಅಡೆತಡೆಗಳನ್ನು ಅದಕ್ಕೆ ಇದನ್ನೂ ದೂರ ಇಡೋದು ಅಂತ ಹೇಳ್ತಾರೆ. ಗುಣಯೋಗ ಸಿದ್ಧಿಗಳೆನಿಪ ವಿಘ್ನಗಳೆನಿಸಲ ಜ್ಞಾನ ವಿಕೃತಿಗಳು. ಈತ ಗುಣಗಳು ಬಂದು ಸೇರ್ಕೊಂಡು ಅಂದರೆ ಇವ ಜ್ಞಾನಕ್ಕೆ ವಿಘ್ನಗಳಾಗಿಬಿಡ್ತಾವೆ. ಜ್ಞಾನವನ್ನು ದೂರಿಟ್ಟು ಬಿಡ್ತಾವೆ. ತಿಳ್ಕೋಬೇಕನ್ನೋ ಈ ಜ್ಞಾನವನ್ನು ಸಚ್ಚಿಂತನೆಯನ್ನು ಮಾಡಿ ಮುಕ್ತನಾಗಬೇಕು ಅನ್ನುವಂಥ ಸಚ್ಚಿಂತನೆಯಲ್ಲಿ ಮುಳುಗಿಸೋದಿಲ್ಲ ಅವು. ಮತ್ತು ಯಾವ ಚಿಂತನೆಯಲ್ಲಿ ಮುಳುಗಿಸ್ತಾವೋ ಇವಾಗ ಸಿದ್ಧಿಗಳ ವಶ ಮಾಡ್ಕೊಳೋದು ಹೆಂಗೆ, ಆ ಸಿದ್ಧಿಗಳಿಂದ ಹೆಸರು ಗಳಿಸೋದು ಹೆಂಗೆ, ಆ ಸಿದ್ಧಿಗಳನ್ನು ಜಗತ್ತಿನ ಉಪಯೋಗ ಮಾಡ್ಕೋತ ಜಗತ್ತಿನ ಹೆಸರು ಗಳಿಸ್ಬೇಕು ಅಂತ ಹೋಗ್ಬೇಕಂತ ವಿಚಾರ ಮಾಡ್ತಾನೆ. ಜಗತ್ತಿನೊಳಗೆ ಕೆಲವೊಂದು ಸಾಧಕರು ಅಷ್ಟಕ್ಕೆ ನಿಂತು ಬಿಡ್ತಾರೆ. ನಮಗೂ ಸಿದ್ಧಿ ವಶ ಆಯ್ತಾ, ಆ ಸಿದ್ಧಿಲಿದ್ದ ಜನರಿಗೆ ಇದನ್ನು ಹೇಳ್ಕೊತ ಮುಂದೆ ನಡೆಯೋದು, ಹಿಂದಾಗಿದ್ದು ಇದನ್ನು ಹೇಳ್ಕೊತ ನಿಂತ್ಕೊಂತು ಮುಗಿದು ಹೋಗುತ್ತೆ. ಅಲ್ಲಿಗೆಲ್ಲ ಅವ್ರ ಜೀವನ ಅಲ್ಲಿಗೆ ಸಮಾಪ್ತ ಆಗಿಬಿಡುತ್ತೆ. ಮುಂದಿನ ಹಂತಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಈ ಸಿದ್ಧಿಗಳಿಗೂ ಮಹತ್ವ ಕೊಡಲಾರ್ದ ಸಿದ್ಧಿಗಳನ್ನು ದೂರ ಇಟ್ಟು ಸಚ್ಚಿಂತನ ಒಂದ ನನಗೆ ಜೀವನ ಮುಕ್ತಿ ತಂದು ಕೊಡುವಂತ ಯಾರು ಮಾಡ್ತಾರೆ ಅವ್ರಿಗೆ ಸಿದ್ಧಿಸ್ತದೆ. ಮನದ ವಿಕಾರ ಮುಂದೆ ಮನಸ್ಸಿನಲ್ಲಿ ವಿಕಾರಗಳು ಬರೋಕ್ಕೆ ಶುರು ಆಗ್ತಾವೆ. ಯಾವುವು ಈ ಸಿದ್ಧಿ ಅನುವಾದಿಸಿ ಅಷ್ಟು ಸಿದ್ಧಿಗಳಿಂದ ದೋಷೆಯಿಂದ ಅಹಂಕಾರ ಮಮಕಾರಗಳು ಸೇರ್ಕೊಂತ ಹೋಗ್ತಾವೆ. ಯಾವುದನ್ನು ಕಳ್ಕೋಬೇಕಂತ ನೀನು ಯೋಗ ಸಾಧನೆಗೆ ತೊಡಗಿದ್ದೋ, ಯಾವುದರಿಂದ ದೂರ ಆಗ್ಬೇಕಂತ ನೀವು ಹೊಂಟಿದ್ದೋ ಅದನ್ನು ನೀನು ಗೊತ್ತಿಲ್ಲದಂಗೆ ಮತ್ತೊಂದು ರೂಪದಿಂದ ಬಂದು ಆವರಿಸ್ಕೊಂತ ಹೋಗಿಬಿಡ್ತದೆ. ಅದ ಬಂಧನಕ್ಕೆ ಕಾರಣಕತೆ. ನಿನ್ನ ಮೂಲ ಉದ್ದೇಶ ಏನಾಗಿತ್ತು, ಅತ್ಯಂತ ದುಃಖದಿಂದ ಬಿಡುಗಡೆಯಾಗಿ ಆನಂದಮಯವಾಗಿ ಉಳಿಬೇಕಾಗಿತ್ತು. ಅದಕ್ಕೆ ಈ ಸಿದ್ಧಿಗಳ ಸಹಕಾರಿ ಆಗುವುದಿಲ್ಲ. ಸಿದ್ಧಿಗಳನ್ನು ಅದಕ್ಕೆ ಮಹತ್ವ ಕೊಟ್ಕೊತ ಹೋದೆ ಅಂದರೆ ಅವು ಮತ್ತಟ ನಿನ್ನ ದಾರಿಯನ್ನು ತಪ್ಪಿಸಿ ಅವು ನಿನ್ನನ್ನು ಮತ್ತೆ ದುಃಖಿಯನ್ನಾಗೆ ಮಾಡ್ತಾವೆ. ಅದು ನಿನ್ನ
ಅಂತಃಕರಣದೊಳಗೆ ಸಮಭಾವವನ್ನು ನಾಶ ಮಾಡಬೇಕು ಮತ್ತೆ ಹೊಳೆ. ದುಃಖಾಳಿ ಸುಖ ದುಃಖದ ಭಾವಗಳು ಮತ್ತು ಶುರು ಆಕ್ಕಾವು. ಹೌದು ಅಂದ್ರೆ ಇಲ್ಲ, ಜಗತ್ತಿನಾಗ ಒಂದು ಸಿದ್ಧಿ ವಶ ಆಯ್ತು, ಇನ್ನೊಬ್ಬ ಆ ಸಿದ್ಧಿ ವಶ ಆಯ್ತು ಅಂದ್ರೆ ಆ ಸಿದ್ಧಿ ನಾನು ವಶ ಮಾಡ್ಕೋಬೇಕಾಯ್ತು. ಆ ಜಗತ್ತಿನಾಗ ಅವ ಹಂಗೆ ಸಿದ್ಧಿ ವಶ ಆಗಿರ್ಬೇಕು, ನಾನು ಅವನಕಿನ್ನ ಮೆರಿಬೇಕು, ಅವನಕ್ಕೆ ಒಂದು ದೊಡ್ಡ ಸಿದ್ಧಿ ವಶ ಮಾಡಬೇಕು. ಇಂಥ ಸಿದ್ಧಿಗಳಿಗೆ ವಶವಾದಂಥ ಸಿದ್ಧಿ ಪುರುಷರು ಏನದಾರಲ್ಲ, ಅವರು ಮತ್ತೆ ದುಃಖಿಗೊಳಗಾರ. ಯಾಕಂದರೆ ಜಗತ್ತಿನೊಳಗೆ ಸಿದ್ಧಿಗಳನ್ನು ಪಡ್ಕೋಬೇಕು, ಇನ್ನೂ ಹೊಂದಬೇಕು, ಇನ್ನೂ ಪಡಿಬೇಕು ಅನ್ನೋ ಆಸೆ ಹಂಗೆ ಉಳಿದು ಬಿಡ್ತೈತಿ. ಅದಕ್ಕೆ ನೀವು ಅದಕ್ಕಾಗಿ ನೀವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಜ್ಞಾನದೇವ ಚಾಂಗದೇವನ ಉದಾಹರಣೆ ಬರ್ತದೆ. ಹೌದು, ಸಿದ್ಧಿಗಳ ವಶ ಮಾಡ್ಕೊಂಡಂಥವ ನಾವು ಜ್ಞಾನಿ. ನಾವು ಸಿದ್ಧಿಗಳಿಂದ ಮೆರಿಕೊಂತ ಹೊಂಟ ಕಡಿಕ ಸಿದ್ಧಿಗಳನ್ನ ಭಾಳ ದೊಡ್ಡದಂತ ತಿಳ್ಕೊಂಡಿದ್ದ. ನಾವು ಜೀವಂತ ಹುಲಿ ಮೇಲೆ ಬಂದ ಬಂಡಗಲ್ಲಿ ಮೇಲೆ ಹೋಗ್ಬೇಕು. ಅರ್ಥಾತ್ ಏನಪ್ಪ ಅಂದ್ರೆ ಈ ಸಿದ್ಧಿಗಳಿಗೆ ಮಹತ್ವ ಕೊಟ್ಟಿಲ್ಲ ಅವ. ಜ್ಞಾನಿ ಆದವ ಸಿದ್ಧಿಗಳಿಗೆ ಮಹತ್ವ ಕೊಡೋದಿಲ್ಲ. ಸಿದ್ಧಿಗಳ ವಶ ಆದಮೇಲೆ ಅಹಂಕಾರ ಬಂದ ಸೇರ. ಆ ಸಿದ್ಧಿಗಳ ಮಹತ್ವ ಕೊಡೋದೇ ಹೋದೆ ಅಂದ್ರೆ ಅಹಂಕಾರ ನಿನ್ನಿಂದ ದೂರ ಹೋಗಿತ್ತು. ಸಿದ್ಧಿಗಳು ಘಟಿಸ್ತಾವು. ಯಾವಾಗ ನಿನ್ನ ಮನಸ್ಸು ಅಂತಃಕರಣ ಸೂಕ್ಷ್ಮ ಆಕ್ಕೊಂತ ಹೋಗ್ತತಿ, ಅದಕ್ಕೆ ಅಗಾಧವಾದ ಶಕ್ತಿ ಬರ್ತದೆ. ಅದಕ್ಕೆ ಅಗಾಧವಾದ ಶಕ್ತಿಯಿಂದ ಏನು ಇಚ್ಛಾ ನಡೀತೈತೆ ಅದು ಇಚ್ಛಾ ಸಿದ್ಧಿಸಕ್ಕೆ ಶುರು ಆಗಿ ಬಿಡ್ತದೆ. ಅದನ್ನು ಸಿದ್ಧಿ ಅನ್ಕೋಬೇಕು. ವಿಕಲ್ಪನೆ, ಸಂಕಲ್ಪ ವಿಕಲ್ಪಗಳು ಶುರು ಆಗ್ತಾವೆ. ಹಿಂಗಾಗಬೇಕಾಯ್ತು, ಹಂಗಾಗಬೇಕಾಯ್ತು, ಆ ಸಿದ್ಧಿ ಬೇಕಾಯಿತು, ಈ ಸಿದ್ಧಿ ಬೇಕಾಯಿತು, ಜಗತ್ತಿನಾಗ ಅದಾಗಬೇಕಾಯ್ತು, ಇದಾಗಬೇಕಾಯ್ತು. ಕನಸು, ನಿದ್ರಾ, ತಮೋಭ್ರಮ ಎಂಬ ಇನಿತು ವಿಘ್ನಗಳೇ ಜ್ಞೇಯ ವಿಕೃತಿ ಎಂದು ಮಣದನ್ನೇ ಮೈತ್ರಿ ತಿಳಿ ನೀನು. ಇವು ಕನಸು, ವಿಘ್ನ, ಇವೆಲ್ಲ ಈ ಕನಸು ಮತ್ತೇನಾದ್ರು ಕನಸು, ನಿದ್ರಾ, ತಮೋಭ್ರಮ ಎಂಬ ತಮಸ್ಸಿನಿಂದ ಬರ್ತಕ್ಕಂಥ ಇವು ಅಡಚಣೆಗಳೇನದಾವಲ್ಲ, ಈ ಅಜ್ಞಾನದಿಂದ ವಶಾತ ಆದ ಮೇಲೆ, ಅಜ್ಞಾನದಿಂದ ಅಹಂಕಾರ ಉಂಟಾದ ಮೇಲೆ, ಅಹಂಕಾರದಿಂದ ಅಂತಃಕರಣದಲ್ಲಿ ವಿಕಾರಗಳು ಶುರು ಆಗಿಬಿಡ್ತಾವೆ. ಆ ವಿಕಾರಗಳು ಏನು ಮಾಡ್ತಾವೆ, ಕನಸು ರೂಪದಲ್ಲಿ ಕಾಡಕ್ಕೆ ಶುರು ಆಗ್ತಾವೆ. ಎಷ್ಟೋ ಜನ ಸಾಧಕರಿಗೆ ನೋಡಿ, ನನಗೆ ದೇವಿ ಕಾಣಲ್ರಿ, ನನಗೆ ಬೆಳಕು ಕಾಣ್ತಿ, ನನಗೆ ಇದಕ್ಕೆ ಕಾಣ್ತಿ. ಇವು ಮನಸ್ಸಿನ ವಿಕಾರಗಳನ್ನು ತಿಳಿದಿಲ್ಲ. ಇವು ಅಂತಃಕರಣದಲ್ಲಿ ನಿನ್ನ ಇಚ್ಛಾ ಏನೈತಿ, ನೀನು ಅದು ನಿನಗೆ ತೋರಿದಂಗೆ ಅನ್ನಿಸ್ತೈತಿ. ನೀನು ದೇವಿ ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ಕುಂತಿ, ದೇವಿ ತೋರಿದಂಗೆ ಅನ್ನಿಸ್ತೈತಿ. ಆಕಾರ ರೂಪಗಳೆಲ್ಲ ನಿನ್ನ ಅಂತಃಕರಣದಿಂದ ಇದ್ದಂಥ ವಿಕಾರದಿಂದನೂ ತೋರಿದಂಥವು. ವಿಕಾರದಿಂದ ತೋರಿದಂಥವು ನಿನ್ನ ಸತ್ಯ ಅಂತ ಭಾಸಕತ್ತೆ. ಆದರೆ ನೋಡಿದಾಗ, ನಿಜವಾಗಿ ನೋಡಿದಾಗ ನಿನ್ನ ಅಂತಃಕರಣದ ವಿಕಾರಗಳವೆಲ್ಲ. ಅದಕ್ಕೆ ಅಜ್ಜವರು, ಶಿವಾನಂದ ಅಜ್ಜವರಿಗೆ ಮೊದಲ ಬ್ರಹ್ಮ ಪಿಶಾಚಿ ದರ್ಶನ ಆಯಿತು. ಇದು ನನ್ನೊಳಗೆ ತೋರಿದ್ದಂತ ತರದ್ರು. ಆಮೇಲೆ ವಸ್ತ್ರಧಾರಿಗಳು ಕಂಡ್ರು, ಇವು ನನ್ನೊಳಗೆ ತೋರಿದಂಥವು. ಅಂದರೆ ಇವು ಎಲ್ಲ ಅಂತಃಕರಣದಲ್ಲಿ ವಿಕಾರದಿಂದ ತೋರತಕ್ಕಂಥ ಮಾಯ ರೂಪದಂತೆ ತೋರಿದಂಥ ಸೂಕ್ಷ್ಮ ಜಗತ್ತೇನೈತಲ್ಲ, ಅದು ನನ್ನೊಳಗೆ ತೋರಿದಂಥದ್ದು ಅಂತ ಸತ್ಯವನ್ನು ತಿಳಿದ್ರೆ ಅಂತಃಕರಣ ವಿಕಾರ ಆಗುವುದಿಲ್ಲ. ಇಲ್ಲ ಅಂದರೆ ಅಂತಃಕರಣ ವಿಕಾರ ಆಗಿ ಅಲ್ಲೇ ದುಃಖ, ಭಯ, ಸಂತೋಷ, ಆನಂದ ಇವೆರಡಕ್ಕೂ ಕಾರಣ ಆಕತಿ. ಅನುಕೂಲ ಆದರೆ ಹಿಂಗೆ ಅನಿಸ್ತೈತಿ, ಪ್ರತಿಕೂಲ ಆದರೆ ಹಂಗೆ ಅನಿಸ್ತೈತಿ. ಅದಕ್ಕೆ ಮತ್ತೆ ಇದು ವಿಕಾರಕ್ಕೆ ಕಾರಣ ಆಕತಿ. ಅದಕ್ಕೆ ನಾನು ತಿಳಿತೇನೆ, ನಾನು ತಿಳಿದೇನೆ ಅಂತ ಹೊಂಟ ಜ್ಞೇಯ, ಅಲ್ಲಿ ಇದು ತೊಂದರೆ ಮಾಡಿಕೊಡ್ತೈತಿ. ಅದಕ್ಕೆ ನೀನು ತಿಳಿದವನು ಅಲ್ಲ, ತಿಳಿಯೋವನು ಅಲ್ಲ, ತಿಳಿದಕ್ಕೂ ಸಾಕ್ಷಿ ಇರೋವನ ನಾನಂತ ತಿಳಿದ ಮೇಲೆ ಇದು ದೋಷ ಹೋಗ್ತದೆ. ಯೋಗ ವಿಘ್ನಗಳಿವನು ಯೋಗಿ ತಜ್ಞಾನ, ಯೋಗಿ ವಿರತಿ, ಗುರುಪದ ಭಕ್ತಿ. ಇವನು ಹೆಂಗೆ ಕಳ್ಕೊಳೋದು? ಯೋಗಕ್ಕೆ ಸಾಧನೆಗೆ ಬರ್ತಕ್ಕಂಥ ಅಡಚಣೆಗಳನ್ನು ಹೆಂಗೆ ಕಳ್ಕೊಳೋದು? ಯೋಗ ವಿಘ್ನಗಳು ವಿಘ್ನಗಳನ್ನು ಹೆಂಗೆ ಕಳ್ಕೊಳೋದು?
ಮುಂದೆ ಹೇಳ್ತಾರೆ ನೋಡ್ರಿ. ಯೋಗ ತಜ್ಞಾನ ಯೋಗದ ಜ್ಞಾನ ಅಂದರೆ ತನ್ನ ನಿಜ ಸ್ವರೂಪದ ಜ್ಞಾನ ಕುರಿತು ಚಿಂತನೆಯಿಂದ. ಯೋಗ ವಿರತಿ ಯೋಗದಿಂದ ಹುಟ್ಟತಕ್ಕಂಥ ಜಗತ್ತಿನೊಳಗೆ ವಿರತಿ ಏನು ಪಡಿಬೇಕು ಹೊಂದಬೇಕು ಅನ್ನೋ ಅಚ್ಚ ಏನೈತಲ್ಲ ಅದನ್ನು ಜ್ಞಾನದಿಂದ ನಾಶ ಮಾಡ್ಕೊಂತ ಹೋಗುದು. ಗುರುಪದ ಭಕ್ತಿ ಗುರುವಿನಲ್ಲಿ ಅನನ್ಯವಾದ ಭಕ್ತಿ ಭಾವದಿಂದ ಶ್ರದ್ಧಾದಿಂದ ಅಚಲವಾದ ನಂಬಿಕೆಯಿಂದ ಮುಕ್ತನಾಗಬೇಕು ಅನ್ನೋ ಇಚ್ಛೆಯಿಂದ ಯಾರು ಮಾಡ್ತಾರ ಅವ್ರಿಗೆ ಸಿದ್ಧಿಸ್ತೈತಿ. ಹೋಗವೆಂಬಿವ ಅಭಿಯೋಗದಿಂದ ವಿದಿತ ನಿಂತು ಉಂಟೆಂದು ಒಲಿದ ಅರುಪುವ ಸದಮಳ ಗುರು ಲಕ್ಷಣವನು ನನಗೆ ಅಲಸದೆ ಮುದದಿಂದ ಪೇಳು ಸನ್ಮುನಿ ಮುಖ್ಯ. ಮುಂದೆ ಪ್ರಶ್ನೆ ಇಡ್ತಾರ ಮತ್ತು ಮೈತ್ರಾದೇವಿ, ಇವು ದೋಷಗಳಾದವು, ಇವು ಸಾಧನೆಗೆ ಅಡಚಣೆಗಳಾದವು, ಮತ್ತು ಇವನು ಕಳ್ಕೋಬೇಕಂದ್ರೆ ಇದು ಉಪಾಯ ಅಂತ ಹೇಳಿದ್ರಿ. ಇದನ್ನು ಕಳ್ಕೋಬೇಕಂತ ಉಪಾಯ ಹೇಳಿದ್ರಲ್ಲ ಅಂತ ತಿಳಿಸ್ಕೊಡ್ತಕ್ಕಂಥ ಗುರುವಿನ ಲಕ್ಷಣಗಳನ್ನು ನಾನು ತಿಳಿಸ್ಕೊಡ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಅರ್ಥಾತ್ ಏನಪ್ಪ ಅಂದ್ರೆ ಇಚ್ಛಾ ನಿಮಗೆ ಗಟ್ಟಿ ಆಯ್ತಂದ್ರೆ ಹೊಂದಬೇಕು ಅನ್ನೋ ಇಚ್ಛಾ ಗಟ್ಟಿ ಆಯ್ತು ಅಂದರೆ ಸದ್ಗುರುನ ಹುಡ್ಕಕ್ಕೆ ಶುರು ಮಾಡ್ತೈತಿ, ಸತ್ಯದ ಚಿಂತನೆಗೆ ಶುರು ಮಾಡ್ತೈತಿ. ಅದು ಸತತ ಚಿಂತನೆ ಮಾಡಿದಾಗ ಅಂಥ ಸಂಘ ಸಿಗ್ತದೆ. ನಮಗೆ ಒಲವೇ ಇರಲಿಲ್ಲ ಅಂದ್ರೆ ಅಂಥ ಸಂಘ ಎಲ್ಲಿದೆ ಸಿಗೋದು ಕೇಳಿ. ನಾವು ವಿಷಯಗಳ ಚಿಂತನೆಗೆ ಮುಗಿದ್ದಾದರೆ ಅಂಥ ಸಂಘವನ್ನು ಹುಡ್ಕೊಂಡು ಹೋಗಿಬಿಡ್ತೈತಿ. ಎಲ್ಲಿ ಅಂತಾರೆ ಕೂಡ್ತಾರೆ, ಎಲ್ಲಿ ಅಂತಾರೆ ನಿಂದಿರ್ತಾರೆ, ಎಲ್ಲಿ ಅಂತಾರೆ ಇರ್ತಾರೆ, ಅಲ್ಲಿ ಹೋಗಿ ಅದ ಸಂಘದ ಬೆರೆಯಕ್ಕೆ ಶುರು ಮಾಡ್ತಾರೆ. ಈ ವಿಷಯಾದಿಗಳ ಜಗತ್ತಿನ ಮೋಹವನ್ನು ಬಿಟ್ಟು, ಜಗತ್ತಿನ ಸಂಘವನ್ನು ಬಿಟ್ಟು ನಾನು ಮುಕ್ತನಾಗಬೇಕಂತ ಯಾರು ಇಚ್ಛಾಪಟ್ಟಿರ್ತಾರೆ ಅವರು ಸದ್ಗುರುವನ್ನು ಹುಡುಕ್ತಾರೆ. ಅದಕ್ಕಿಲ್ಲಿ ಮೈತ್ರಾದೇವಿ ಕೇಳಕತ್ತ ಪ್ರಶ್ನೆ ಅದನ್ನು. ಈಗೆಲ್ಲ ಹೇಳಿದ್ರಿ, 3 ಇವು ದೋಷಗಳು ಹುಡ್ತಾವು, ಈ ದೋಷಗಳಿಂದ ಮುಕ್ತರಿಗೆ ಅಡಚಣೆ ಆಗ್ತಾವೆ ಅಂತ ಹೇಳಿದ್ರಿ, ಮತ್ತು ಈ ದೋಷಗಳನ್ನು ಕಳ್ಕೊಳೋದು ಹೆಂಗೆ ಅಂತ ಹೇಳಿದ್ರಿ. ಅದಕ್ಕೆ ಇದನ್ನು ತಿಳಿಸ್ಕೊಡುವಂಥ ಗುರುವಿನ ಲಕ್ಷಣಗಳನ್ನ ಹೇಳ್ಕೊಡ್ರಿ ಅಂತ ಕೇಳ್ತಾರೆ. ಅರ್ಥಾತ್ ಏನಪ್ಪ ಅಂದ್ರೆ ಯಾರಿಗೆ ಇಚ್ಛಾ ಇರ್ತೈತಿ ಅದ ಮಾರ್ಗ ನಡ್ಕೊಂತ ಹೋದ್ರೆ ಮುಕ್ತರಾಗಿರ್ತಿರ್ತಾರೆ. ಇಚ್ಛಾದ ಕೊರತೆ ಇತ್ತಂದ್ರೆ ಸದ್ಗುರುನ ಸಂಘ ಸಿಗೋದು ದುರ್ಲಭ. ಸದ್ಗುರುನ ಸಂಘ ಸಿಕ್ಕರೂ ಸದ್ಯಕ್ಕೆ ಅದನ್ನು ತಿಳ್ಕೊಳೋದು ಭಾಳ ದುರ್ಲಭ ಆಗಿಬಿಡ್ತದೆ. ಅದಕ್ಕೆ ಈ ಜಗತ್ತಿನೊಳಗೆ ಯಾವುದಕ್ಕೂ ಮಹತ್ವ ಕೊಡಲಾರದ ಮುಖ್ಯ ಗುರಿ ಒಂದೇ ಏನಪ್ಪ ಅಂದ್ರೆ ಜೀವನ ಮುಕ್ತನಾಗು. ಅದನ್ನು ಬಿಟ್ಟು ಬೇರೆ ಎಲ್ಲ ವ್ಯರ್ಥನ. ಈ ಜಗತ್ತಿನಾಗ ಏನಾರ ಪಡಿ ನಾವು ಎಲ್ಲ ವ್ಯರ್ಥನ ಅಂತ ತಿಳಿದೆ ಅಂದರೆ ಇವೆಲ್ಲ ಶೂನ್ಯ ಆಗಿಬಿಡ್ತಾವೆ. ಇದು ಮೋಹವನ್ನು ಕಳೆದು ವಿರತಿಯನ್ನು ಸಾಸಕ್ಕೆ ಇದೋ ಒಂದು ಮಾರ್ಗ. ಎಲ್ಲ ಸಂಸಾರದೊಳಗಿದ್ದು ಇದ್ರ ಮಾಯಿ ಒಳಗೆ ಬೀಳಲಾರ್ದಂಗೆ, ಇದರ ಬಲಿ ಒಳಗೆ ಬೀಳಲಾರ್ದಂಗೆ ನೀನು ಸಾಧನ ಮಾಡಬೇಕಾಯ್ತಂದ್ರೆ ಈ ಚಿಂತನೆಯಲ್ಲಿ ಮುಳುಗು. ಈ ಸಂಸಾರದೊಳಗೆ ಏನು ಪಡಿಬೇಕನ್ನೋ ಆ ಇಚ್ಛಾ ಏನೈತಲ್ಲ, ಹೊಂದಬೇಕನ್ನೋ ಇಚ್ಛಾ ಏನೈತಲ್ಲ, ಅದು ಅಳಿಬೇಕಂದ್ರೆ ಈ ಚಿಂತನೆಯಲ್ಲಿ ಮುಳುಗು. ಯಾಕಂದರೆ ಈ ಸಂಸಾರದೊಳಗಿದ್ದಾಗ ಈ ಇಚ್ಛಾಗಳು ಉದಯ ಆಗತ್ತಿರ್ತಾವೆ ನಾನು, ಮತ್ತು ಈ ಇಚ್ಛೆಗಳು, ಬಯಕೆಗಳು, ಆಸೆಗಳು ಅನ್ನೋದು ಮುಗಿದೇ ಇಲ್ಲ. ಮತ್ತೆ ಪುನಃ ಪ್ರಯತ್ನ ಮಾಡೋಕ್ಕಿಸ್ತಾವೆ. ಪುನಃ ಗೆಲುವು ಸೋಲು ಪಡಿಬೇಕನ್ನೋ ಇಚ್ಛಾ ಇದರ ಸಂಘದೊಳಗೆ ನೀವು ಹೋಗಿಬಿಟ್ಟೆ ಅಂದ್ರೆ ಜೀವನ ವ್ಯರ್ಥ ಆಗಿ ಹೋಗಿರುತ್ತೆ. ಅದಕ್ಕೆ ಈ ಜಗತ್ತಿನೊಳಗೆ ನಾನು ಏನು ಪಡೆದ್ರೂ ಅದರಿಂದ ಸುಖಿ ಆಗಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯವನ್ನು ಪುನಃ ನೆನಪು ಮಾಡ್ಕೊ. ಏನನ್ನಾದರೂ ಪಡಿ ಜಗತ್ತಿನೊಳಗೆ, ಎಂಥ ಪದವಿಯನ್ನಾದರೂ ಪಡಿ, ಎಂಥ ಸಿರಿ ಸಂಪತ್ತನ್ನಾದರೂ ಪಡಿ, ಎಂಥ ಆಯುಷ್ಯ ಆರೋಗ್ಯವನ್ನಾದರೂ ಪಡಿ, ಯಾವುದರಿಂದಲೂ ಸುಖಿ ಆಗಕ್ಕೆ ಸಾಧ್ಯ ಇಲ್ಲ. ಸುಖಿನ ಆಗಬೇಕಾಗಿತ್ತಂದ್ರೆ ಒಳಗಿನ ಇಚ್ಛಾ, ಆಸೆ, ಬಯಕೆ ಅದು ನಾಶ ಆಗಬೇಕು. ಯಾವಾಗ ಆ ಇಚ್ಛಾ, ಬಯಕೆ, ಆಸೆಗಳು ನಾಶ ಆಗ್ತಾವೋ ಆವಾಗ ಸುಖಿ ಆಗ್ತಾ ಇದೆ. ಯಾಕೆ ಸುಖಿ ಆಕ್ಕಿಯಪ್ಪ ಆವಾಗ ಅಂದ್ರೆ ಈ ಆಸೆ, ಬಯಕೆ, ಇಚ್ಛೆಗಳನ್ನ ಈ ಎಲ್ಲ ದುಃಖಕ್ಕೆ ಕಾರಣ ಆಗೈತಿ. ನೀನು ಸುಖಿನ ಇದ್ರೂ ಸದ್ಯಕ್ಕೆ ಈ ಆಸೆ, ಬಯಕೆ, ಇಚ್ಛೆಗಳಿಂದ ಮನಸ್ಸು ಮತ್ತೆ ಹೊರಗೆ ಹರಿದು ಹೋಗಿ ಮತ್ತು ಅದು ಅನುಕೂಲ ಪ್ರತಿಕೂಲವನ್ನು ಅದನ್ನು ಆಧರಿಸಿ ಸುಖಿ ದುಃಖಿ ಅಂತ ಅನಿಸ್ಕೊಂತ ಹೋಗ್ತತಿ. ಅದಕ್ಕೆ ನೀ ಏನು ಮಾಡು, ಮೂಲ ಇದನ್ನು ಒಂದು ಗಟ್ಟಿ ಮಾಡ್ಕೊ. ಏನು ಜಗತ್ತಿನೊಳಗೆ ನಾ ಪಡಿಬೇಕು ಅನ್ನೋದು ಏನು ಉಳಿದಿಲ್ಲ, ಏನಿಲ್ಲ. ಯಾಕಂದರೆ ಈ ಜಗತ್ತಿನೊಳಗೆ ಸುಖಿ ಆಗಬೇಕಂದ್ರೆ ಯಾವ ವಸ್ತುಗಳಿಂದನೂ ಸುಖಿ ಆಗಕ್ಕೆ ಸಾಧ್ಯ ಇಲ್ಲ, ಯಾವುದರಿಂದನೂ ಸುಖಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಜಗತ್ತು ವಿಷಮ ಐತಿ. ಅದಕ್ಕೆ ಈ ಜಗತ್ತಿನೊಳಗೆ ನಾ ಹೊಂದಬೇಕಾಗಿದ್ದು ಮುಖ್ಯ ಒಂದೇ ಏನಪ್ಪ ಅಂದ್ರೆ ಸದ್ಗುರುವಿನ ಸಂಘ, ಸದೇಚ್ಛೆ, ಸಚ್ಚಿಂತನೆ. ಇದನ್ನು ನಾವು ಮಾಡ್ಕೊತ ಹೋಗಿದ್ದಾದ್ರೆ
ಅಂತಃಕರಣ ಶಾಂತ ಆಗೈತಿ ಇರ್ತದೆ. ಅದು ಶಾಂತವಾದ ಅಂತಃಕರಣದೊಳಗೆ ಆನಂದ ಲಭಿಸೈತಿ ಇರ್ತದೆ. ಆನಂದದ ಕೊರತೆ ಇಲ್ಲ. ಅಜ್ಞಾನದಿಂದ ಹಿಂಗಾಗೈತಿ. ಆನಂದ ಸದಾ ತುಂಬಿ ತುಳುಕ್ತೈತಿ ನಿನ್ನೊಳಗೆ. ಆದರೆ ಅಜ್ಞಾನ ವಶಾತಿ ಏನಾಗೈತಿ, ಅನುಭವ ಕೊರವಲ್ಲ. ಯಾವಾಗಲೂ ಇರತಕ್ಕಂಥ ಆ ಗುಪ್ತ ನಿಧಿ ಅಜ್ಞಾನದ ಆವರಣದಿಂದ ಅನುಭವ ಕೊರವಲ್ಲ. ಅದು ಇಲ್ಲ ಅಂತಲ್ಲ, ಯಾವಾಗಲೂ ಐತಿ. ಆದರೆ ಅಜ್ಞಾನದಿಂದ ಉಂಟಾದಂಥ ಈ ಭ್ರಮೆಯಿಂದ ಅನುಭವ ಪೂರ್ವಲ್ದು. ಈ ಜಗತ್ತಿನೊಳಗೆ ಸುಖಿ ಹೊಂದಬೇಕು, ಸುಖಿ ಆಗಬೇಕು, ನಾನು ಇನ್ನಷ್ಟು ಪಡಿಬೇಕು, ಇನ್ನಷ್ಟು ಹೊಂದಬೇಕು, ಇನ್ನಷ್ಟು ಸುಖಿ ಆಗಬೇಕಂತ ಮನುಷ್ಯ ಏನು ಬಿದ್ದಾನಲ್ಲ, ಈ ಅಜ್ಞಾನದಿಂದ ಏನಾಗೈತಿ, ಅದು ಅನುಭವ ಪೂರ್ವಲ್ಲ. ಯಾಕೆ ಅನುಭವ ಪೂರ್ವಲ್ಲ ಅಂದರೆ ಇದನ್ನು ವಿಚಾರ ಮಾಡಿ ನಿಂತು ವಿಚಾರ ಮಾಡಿ ನೋಡೇ ಇಲ್ಲ. ಈ ಜಗತ್ತಿನೊಳಗೆ ಏನು ನಡೆದತ್ತಲ್ಲ ವ್ಯವಹಾರ, ಇದು ವ್ಯವಹಾರ ಹೆಂಗೈತಿ ಅಂತ ವಿಚಾರ ಮಾಡಿ ನೋಡಿಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡ್ಬೇಕಂದ್ರೆ ಸಾವಧಾನ ಬೇಕು. ಯಾವಾಗ ಸಾವಧಾನದಿಂದ ವಿಚಾರ ಮಾಡಿ ನೋಡೋಕೆ ಶುರು ಮಾಡ್ತಿ, ಸತ್ಯದ ಅನುಭವ ಆಗ್ತದೆ. ನೀ ಹಂಗೆ ಇದನ್ನು ಅವಸರ ಮಾಡಿ ಎತ್ತಗರು ಮಾಡಿ ಸಂಸಾರದ ಕಡೆನೇ ಎಳ್ತಾ ಇಟ್ಕೊಂಡಿದ್ದೀನಿ ಚಿಂತನೆ ಮಾಡಿದೆ ಅಂದ್ರೆ ಇದು ಸಾಧ್ಯ ಆಗಲ್ಲ ಮಾತು. ಅದಕ್ಕೆ ಅವರು ಇದನ್ನು ಪಡಿಬೇಕು ಅನ್ನೋ ಒಂದೇ ಇಚ್ಛಾ ನಿನಗಿತ್ತಂದ್ರೆ ಮೊದಲನೇದು ಏನಪ್ಪ ಅಂದ್ರೆ ನೀನು ಆಲಸ್ಯತನವನ್ನು ಬಿಡು. ಆಲಸ್ಯತನವನ್ನು ಬಿಟ್ಟು ಅಂದರೆ ತಾನ ಶುರು ಆಕೈತಲ್ಲ, ರೋಗ ರುಜಿಗಳು ದೂರ ಆಕ್ಕಾವು, ಮತಿಭ್ರಮೆ ದೂರ ಆಕೈತಿ, ಸಚ್ಚಿಂತನೆಯಲ್ಲಿ ಮುಳುಗ್ತೈತಿ. ಅದಕ್ಕೆ ಆಲಸ್ಯತನವನ್ನು ಬಿಟ್ಟು ಏನಾರ ಇರಲಿ ಸಂಸಾರದಾಗ, ಏನಾರ ಇರಲಿ, ಧನವಾಗಿರಲಿ, ಶರೀರಕ್ಕೆ ಏನಾರ ಆಗಿರಲಿ, ಈ ಚಿಂತನೆಯನ್ನು ಬಿಡೋಂಗಿಲ್ಲ. ಕುಂತು ನಿಂತು ಎಲ್ಲಿ ಇರ್ತಿ ಅಲ್ಲಿ ಹಂಗೆ ಚಿಂತನೆ ಮಾಡ್ತಾನೆ ಇರು. ಸೂಕ್ಷ್ಮ ಆಗುವವರೆಗೆ ಸಚ್ಚಿದಾನಂದ ಭಾವ ನಾನನ್ನು ಭಾವ ಹುಟ್ಟುವವರೆಗೂ ಪ್ರಯತ್ನ ನಡೀತಾನೆ ಇರೋದು. ಅದು ಒಂದು ದಿನ ಸಿದ್ಧಿಸ್ತೈತಿ. ಇದು ನಿಜಗುಣ ಯೋಗಿ ಮುದದಿಂದ ತಿಳಿಯಪೇಳಿದ ಯಾಜ್ಞವಲ್ಕಿ ಮೈತ್ರಿ ಒದವಿದ ಸಂವಾದದೊಳಗೆ 5ನೆಯ ಸಂಧಿ ಸದಮಳ ಪರಮಾನುಭವ ಬಂದಿ. 5ನೆಯ ಸಂಧಿ ಮುಗಿಸಿದ್ರಿ. ಯೋಗ ವಿಘ್ನೋಪಶಾಂತಿ ನಿದರ್ಶನ ನಿರೂಪಣೆ. ಸಾಧಕನಿಗೆ ಯೋಗಿ ಆಗ್ಬೇಕನ್ನೋನಿಗೆ ವಿಘ್ನಗಳು ಹೆಂಗೆ ಬರ್ತಾವೆ, ಅದನ್ನು ಹೆಂಗೆ ಕಳ್ಕೊಂಡು ಅಂತ ಹೇಳಿ ಮುಂದೆ ಆ ವಿಘ್ನಗಳನ್ನು ಕಳ್ಕೋಬೇಕಂದ್ರೆ ಅಂಥ ಗುರು ಬೇಕಲ್ಲ, ಆ ಗುರುವಿನ ಲಕ್ಷಣಗಳನ್ನು ತಿಳಿಸ್ಕೊಡ್ತಾರೆ ಮುಂದೆ. 6ನೇ ಸಂಧಿ ಗುರು ಸೇವೆಯಿಂದ. ಯೋಗ ಅಂತರ ಆಯಂಗಳಾಗಲಿಕ್ಕೆ ಯೋಗಿ ವಿರಾಗದಿಂದವನುರೆ ಗೆಲ್ಲುವುದು. ವಿರಾಗದಿಂದನೇ ಗೆಲ್ಲೋದು ಇವನ್ನೆಲ್ಲ. ರಾಗದಿಂದ ಬಂದ ಕಾರಣ ಆಗೈತಿ. ಇವು ಯೋಗಕ್ಕೆ ಸಾಧನ ಆಗಂಥ ಎಲ್ಲ ವಿಘ್ನಗಳನ್ನು ವಿರಾಗದಿಂದನೇ ಗೆಲ್ಲಕ್ಕೆ ಬರ್ತೈತಿ. ವಿರಾಗದಿಂದನೇ ಆಲಸ್ಯತನವನ್ನು ಕಳ್ಕೊಳ್ಳೋದು. ವಿರಾಗದಿಂದನೇ ರೋಗವನ್ನು ಕಳ್ಕೊಳಕ್ಕೆ ಬರ್ತೈತಿ. ರೋಗಕ್ಕೆ 3 ಕಾರಣ ರಾಗನ. ಆಹಾರದಲ್ಲಿ, ವಿಷಯಾದಿಗಳಲ್ಲಿ ಏನು ಅತಿಯಾದ ಆಸಕ್ತಿ ಬೆಳ್ಕೊಂತ ಹೋಗ್ತದೆ ಅಂದ್ರೆ, ಭೋಗಿಸ್ಬೇಕು ಅನ್ನೋ ಇಚ್ಛಾ ಹುಟ್ಕೊಂತ ಹೋಗ್ತದೆ ಅಂದ್ರೆ ಅದು ಕಾರಣ ಆಗ್ತದೆ. ಅದರಲ್ಲಿ ನೀನು ವಿರಾಗ ಭಾವವನ್ನು ತಾಳಿದ್ದಾದ್ರೆ ಇದರೊಳಗೆ ಏನೈತಿಪ್ಪ, ಇಷ್ಟು ದಿನ ಭೋಗ ಮಾಡಿದ್ದೈತಿ, ಉಂಡಿದ್ದೈತಿ, ಹುಟ್ಟಿದ್ದೈತಿ, ತೊಟ್ಟಿದ್ದೈತಿ, ಇದರೊಳಗೆ ಏನೈತಿ ಏನಿಲ್ಲ ಅನ್ನುವಂಥ ಸತ್ಯವನ್ನು ಗಟ್ಟಿ ಮಾಡ್ಕೊತ ಹೋಗಿದ್ದಾದರೆ ಅದು ಅಂತಃಕರಣದೊಳಗೆ ನಿನಗೆ ಇಂದ್ರಿಯಗಳ ಮೇಲೆ ಸಂಯಮವನ್ನು ತಂದು ಕೊಡ್ತದೆ. ಇಂದ್ರಿಯ ನಿಗ್ರಹ ಅತಿ ಸರಳ ಆಗ್ತದೆ. ಇಂದ್ರಿಯ ನಿಗ್ರಹ ಆಯ್ತು ಅಂದ್ರೆ ಶರೀರ ತಾನೇ ಸದೃಢ ಉಳಿತದೆ. ಮಹಾನಿದ್ರಾ ಸಪ್ತಾಹ ಪ್ರವಚನಗಳು. ಸಮಾಧಿಯಲ್ಲಿ, ನಿದ್ರೆಯಲ್ಲಿ, ಮೂರ್ಛೆಯಲ್ಲಿ ನಾಮ ರೂಪ ಕ್ರಿಯೆ ತಾಳ ತಪ್ಪಡಿ ಯಾವುದೂ ಇರುವುದಿಲ್ಲ. ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಮುಖಾಂತರ ಯಾವ ಕ್ರಿಯೆಯೂ ನಡೆಯುವುದಿಲ್ಲ. ಅದರಂತೆ ಮಹಾನಿದ್ರೆಯಲ್ಲಿ ಯಾವುದೇ ಕ್ರಿಯೆಯೂ ನಡೆಯುವುದಿಲ್ಲ. ಅದೇ ರೀತಿಯಾಗಿ ಶ್ರೀ ನಿಜಗುಣರು ಅಂದಂತೆ ಪಡೆಯುವುದಾಗದು ನಿಜ ಸುಖವ ತಾನು ಎಡೆಬಿಡದಾರಯ್ಯನ ಅರಿಯದಾತನಿಗೆ ಹೊರಗೊಂದು ರೂಪವ ನಿರೀಕ್ಷಿಸದೆ, ಬೇರಾವ ತೆರದ ಲಕ್ಷ್ಯವನ್ನೊಳಗೆ ಅರಿದು ಭಾವಿಸದೆ, ಮರೆದ ಎಚ್ಚರವ ಅಚ್ಚಳಿಯದೆ, ವಾಸನೆ ಉರಿಸದೆ,
ಏಕಾಗ್ರತೆ ಕರಿಗೊಂಡಂಗಲ್ಲದೆ ಹೊರಗೊಂದು ರೂಪವನ್ನು ನೋಡದೆ ಒಳಗೆ ಅಂತರಂಗದಲ್ಲಿ ಬಹಿರಂಗದನ್ನು ಇಟ್ಟುಕೊಂಡು ವಿಚಾರ ಮಾಡದೆ ನಿಜವಾದ ಎಚ್ಚರವನ್ನು ಮರೆಯದೆ ಅದನ್ನು ಅಚ್ಚಳಿಯದೆ ಏಕಾಗ್ರತೆಯನ್ನು ಕರಗೊಂಡವನಿಗೆ ಮಾತ್ರ ನಿಜ ಸುಖವನ್ನು ಪಡೆಯುವುದಾಗುತ್ತದೆ. ಈ ಸ್ಥಿತಿಯನ್ನು ಪಡೆದಾಗ ಮಹಾನಿದ್ರಾ ಸ್ಥಿತಿಯಾಗುತ್ತದೆ. ಇದಕ್ಕೆ ಗೂಢಾಕೇಶ ಸ್ಥಿತಿ ಎನ್ನುತ್ತಾರೆ. ಎಲ್ಲ ಪ್ರಕಾರದ ದುಃಖ ದುಮ್ಮಾನಗಳು ಬಿಡುಗಡೆಯಾದರೆ ಆನಂದವಿರುತ್ತದೆ. ಲೌಕಿಕ ಉಪಾಯಗಳಿಂದ ಎಲ್ಲ ಪ್ರಕಾರದ ದುಃಖ ದುಮ್ಮಾನಗಳು ಬಿಡುಗಡೆಯಾಗುವುದಿಲ್ಲ. ಆಗುತ್ತಿದ್ದರೆ ಎಲ್ಲರೂ ಆ ದುಃಖ ದುಮ್ಮಾನಗಳನ್ನು ಕಳೆದುಕೊಳ್ಳುತ್ತಿದ್ದರು. ಯಾರೂ ಈ ಲೌಕಿಕ ಉಪಾಯಗಳಿಂದ ದುಃಖ ದುಮ್ಮಾನಗಳನ್ನು ಕಳೆದುಕೊಂಡಿಲ್ಲ. ಕಳೆದುಕೊಂಡದ್ದನ್ನು ಇಲ್ಲಿವರೆಗೆ ನಾವು ಕಂಡೇ ಇಲ್ಲ ಮತ್ತು ಕೇಳಿಯೂ ಇಲ್ಲ. ಈ ಮಹಾನಿದ್ರಾ ಸ್ಥಿತಿಯಲ್ಲಿ ಸಂಸಾರವು ತನಗಿಲ್ಲ ಎನ್ನುವುದು ಅನುಭವವು ಶಿಲಾಶಾಸನವಾಗುತ್ತದೆ. ಏಕೆಂದರೆ ತನ್ನಲ್ಲಿ ಸಂಸಾರವೆನ್ನುವುದು ಎಳ್ಳೆಣಿತೂ ಇಲ್ಲ. ಇದು ಎಲ್ಲವೂ ಮನಸ್ಸಿನ ಕಲ್ಪನೆ. ಮನಸ್ಸು ತಾನೇ ಏನೇನು ಕಲ್ಪಿಸಿ ಏನೇನು ಆಗಿ ತಾನೇ ಬಳಲುತ್ತದೆ, ತಾನೇ ಹಿಗ್ಗುತ್ತದೆ, ತಾನೇ ಕುಗ್ಗುತ್ತದೆ. ಮನಸ್ಸು ತಾನೇ ಅಡಗಿದಾಗ ಆನಂದದ ಸ್ಥಿತಿಯಿರುತ್ತದೆ. ತಾನೇ ತನ್ನಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿದಖಂಡ ರೂಪಹನು. ತನ್ನ ನಿಜವು ಅಂದರೆ ಅಹಂಕಾರವಲ್ಲ. ಅಹಂಕಾರಾದಿಗಳನ್ನು ಮೀರಿದ ಆ ಲಕ್ಷ್ಯದಲ್ಲಿ, ಅಂದರೆ ತನ್ನ ನಿಜ ಸ್ವರೂಪವಾದ ಸಚ್ಚಿದಾನಂದದಲ್ಲಿ ಲಕ್ಷ್ಯವನ್ನು ಪೂರೈಸಿಕೆ. ಅದು ಪರಮಾನಂದ ರೂಪಿ ಇರುತ್ತದೆ. ಈ ನೋಡುವಿಕೆಯ ಭಾವವು ಅಳಿದು ಹೋಗಿ ಇರುವಿಕೆಯು ಮಾತ್ರ ಉಳಿಯುತ್ತದೆ. ಅಲ್ಲಿ ತನಗೆ ಬೇಕಾದ ಕಾಯಂ ಸುಖವೇ ಉಳಿಯುತ್ತದೆ. ಅದು ಹೊರಗೊಂದು ರೂಪವನ್ನು ನೋಡುವುದಲ್ಲ, ಒಳಗೆ ಅಂತರಂಗದಲ್ಲಿ ಬಹಿರಂಗದನ್ನು ಇಟ್ಟುಕೊಂಡು ವಿಚಾರ ಮಾಡುವುದಲ್ಲ. ಇದೇ ಮಹಾನಿದ್ರಾ ಸ್ಥಿತಿಯು ಇರುತ್ತದೆ. ಎಡಬಿಡದೆ ತನ್ನ ನಿಜವನ್ನು ತಾನು ಪರಿಶೀಲಿಸಿಕೆ ಆದಿ ಋಷಿಗಳು ಎಷ್ಟು ಪ್ರಯತ್ನಪಟ್ಟು ತಿಳಿಸಿಕೊಟ್ಟಿದ್ದಾರೆ, ಎಷ್ಟು ಆಳವಾಗಿ ವಿಚಾರ ಮಾಡಿದ್ದಾರೆ. ಅದರಂತೆ ಇಂದಿನ ಋಷಿಗಳಾದರೂ ಎಷ್ಟು ಆಳವಾಗಿ ವಿಚಾರ ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ. ಅದರಂತೆ ನಾವು ನಮ್ಮ ನಿಜ ಸ್ವರೂಪದ ಬಗ್ಗೆ ಆಳವಾಗಿ ವಿಚಾರ ಮಾಡಿ ಅನುಭವವನ್ನು ಪಡೆಯಬೇಕಾಗಿದೆ. ಈ ಪ್ರಕಾರ ನಾವು ವಿಚಾರ ಮಾಡಿಕೊಳ್ಳಲಿಕ್ಕೆ ಹತ್ತಿದಾಗ ಮೊದಲಿನ ಸಂಸಾರ ತಾಪಾದಿಗಳು ಇಲ್ಲವೆಂಬುದು ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಕುಶಾಗ್ರ ಬುದ್ಧಿಗೆ ಅನುಭವಕ್ಕೆ ಬರುತ್ತದೆ. ಘೋರ ಬಹುಮಾಲೆಗಳಕ್ಕೆ ಇದು ಯಾರಿಂದ ತೊಳಗುವುದೆಂದು ಚಾರು ಗುರುಪದವಿಡಿದು ಪರಿಶುದ್ಧ ಅಂತರಂಗದಿಂದ ತಿಳಿದುಕೊಂಡಿದ್ದಾದರೆ ಸಂಸಾರ ಸಾಗರದ ದುಃಖ ದುಮ್ಮಾನಗಳು ಹಿಂದೆ ಮುಂದೆ ಎಂದೆಂದಿಗೂ ಇಲ್ಲವೆಂಬುದು ಅನುಭವಕ್ಕೆ ಖಾತ್ರಿಯಾಗುತ್ತದೆ. ಈ ಸ್ಥಿತಿಗೆ ಮಹಾನಿದ್ರಾ ಎನ್ನುತ್ತಾರೆ. ಇಲ್ಲಿ ಅಲ್ಲಾ, ಪೀರ, ಕ್ರಿಸ್ತ, ಜೀನ, ಬುದ್ಧ, ಶಂಕರ ಮೊದಲಾದ ಮೂರ್ತಿಗಳ ಯಾವುದೇ ಕಲ್ಪನೆಯೂ ಇರುವುದಿಲ್ಲ. ಇಂಥ ಸ್ಥಿತಿಯಲ್ಲಿ ನಾಮ ರೂಪ ಕ್ರಿಯೆ ಯಾವುವೂ ಇಲ್ಲವೇ ಇಲ್ಲ. ಏಕಂ ಸತ್ ವಿಪ್ರಾಹ ಬಹುಧಾವದಂತಿ. ಒಂದೇ ಸದ್ರೂಪ ಇರುವನ್ನು ಬಲ್ಲವರು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಹೆಸರು ಅನೇಕ ಇದ್ದರೂ ಇರುವ ಒಂದೇ ಇರುತ್ತದೆ. ದೇವನೊಬ್ಬ, ನಾಮ ಹಲವು. ಏನೆಂದು ಪೇಳುವೆನು ಪರಮಾನಂದವೆನಗಾದ ಹದ ನಾನಿನ್ನು. ಯಥೋ ವಾಚೋ ನಿರ್ವಂತತೆ ಅಪ್ರಾಪ್ಯ ಮನಸಾ ಸಹ. ಅದು ವಾಣಿ ಮತ್ತು ಮನಸ್ಸಿಗೆ ನಿಲುಕುವುದಲ್ಲ. ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯ ಶೇಷತಃ. ಯಜ್ಞಾತ್ವಾ ನೇಹ ಭೂಯೋನ್ಯಹದ ಜ್ಞಾನವ್ಯಮ ವಶಿಷ್ಠತೆ. ಯಾವುದನ್ನು ತಿಳಿದುಕೊಂಡ ಮೇಲೆ ಪುನಃ ತಿಳಿಯಬೇಕಾದದ್ದು ಇರುವುದಿಲ್ಲವೋ ಅಂಥ ವಿಜ್ಞಾನ ಸಹಿತವಾದ, ಅಂದರೆ ಸ್ವಾನುಭವದಿಂದ ಕೂಡಿದ ಜ್ಞಾನ ಸಹಿತವಾದ ಈ ಜ್ಞಾನವನ್ನು ನಿನಗೆ ನಾನು ನಿಶ್ಶೇಷವಾಗಿ ಹೇಳುತ್ತೇನೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು.
ಅಲ್ಲಿ ತಿಳಿದುಕೊಳ್ಳಬೇಕೆನ್ನುವುದೇ ತಿಳಿದುಕೊಳ್ಳುತ್ತದೆ. ತಿಳುವಳಿಕೆಯು ಲಯವಾಗುತ್ತದೆ. ಆದ್ದರಿಂದ ತಿಳಿದುಕೊಳ್ಳಬೇಕೆನ್ನುವುದು ಉಳಿಯುವುದಿಲ್ಲ. ಮಹಾತ್ಮರ ಶರೀರದ ಸ್ಥಿತಿಗತಿ, ಅವರ ನಡವಳಿಕೆಯನ್ನು ನೋಡಿದರೆ ಉತ್ತಮ ಅಧಿಕಾರಿಗೆ ಜ್ಞಾನವಾಗುತ್ತದೆ. ಜ್ಞಾನಿ ಅಂದವನು ಅರಿಯವು ಎಂಬುರ ಅನುಮಾನವು ಏಕೆ, ಅವನ ಅಂಗವು ತಾನೇ ಸೂಚಿಸುತ್ತಿದೆ. ತನ್ನ ಇರುವಿನ ಕಡೆಗೆ ನೋಡಲು ಲಕ್ಷ್ಯ ಕೊಡಲು ಹೊರಟರೆ ಇರುವನ್ನು ಬಿಟ್ಟು ಯಾವುದೂ ಇರುವುದಿಲ್ಲ. ಇದೇ ಪ್ರಥಮಾನುಭವ ಮತ್ತು ಇದೇ ಕೊನೆಯ ಅನುಭವ. ಇಲ್ಲಿ ನ ಗುರು, ನ ಶಿಷ್ಯ, ನ ಬಂಧ, ನ ಮೋಕ್ಷ, ಚಿದಾನಂದ ರೂಪ ಶಿವೋಹಂ ಶಿವೋಹಂ ಇರುತ್ತದೆ. ಸಂಸಾರವು ಆದಿಯಲ್ಲಿಯೂ ಇಲ್ಲ, ಅಂತ್ಯದಲ್ಲಿಯೂ ಇಲ್ಲ, ಆದ ಕಾರಣ ಮಧ್ಯದಲ್ಲಿಯೂ ಇಲ್ಲ. ಅದೌ ಅಂತ್ಯೇಚ ಯತ್ ನ ಅಸ್ತಿ ವರ್ತಮಾನೇಪಿ ತಥಾ. ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಇಲ್ಲದ್ದು ಮಧ್ಯದಲ್ಲಿಯೂ ಇಲ್ಲ. ಇದನ್ನು ಖಾತ್ರಿ ಮಾಡಿಕೊಳ್ಳಲಿಕ್ಕೆ ಮಹಾನಿದ್ರಾ ಸ್ಥಿತಿಯನ್ನು ಹೊಂದಬೇಕು. ಇದನ್ನು ಬಿಟ್ಟು ಬೇರೆ ಏನನ್ನಾದರೂ ನಡೆಸಿದರೆ ಉಪಯೋಗವಾಗುವುದಿಲ್ಲ. ಅದೆಲ್ಲವೂ ಕಲ್ಪನಾ ಸಾಮ್ರಾಜ್ಯದಲ್ಲಿ ಅದು ಇರುತ್ತದೆ. ಅಂದರೆ ಇದೆಲ್ಲವೂ ದುಃಖಮಯವಿರುತ್ತದೆ. ಇವೆಲ್ಲವನ್ನು ಬಿಟ್ಟಾಗಲೇ ಮಹಾನಿದ್ರಾ ಸ್ಥಿತಿಯನ್ನು ಹೊಂದಲಿಕ್ಕೆ ಬರುತ್ತದೆ. ಎಲ್ಲ ಇಂದ್ರಿಯಗಳ ಹೊರಗೆ ಹರಿಯುವವು. ಪರಾಣ್ ಚಿಕಾಣಿ ವ್ಯತೃಣತ ಸ್ವಯಂಭುಃ ತಸ್ಮಾತ್ ಪರಾಜ್ ಪಶ್ಯತಿ ನಾಂತರಾತ್ಮನ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮನಮೇಕ್ಷತ ಅಮೃತಶುಕ್ರಮ ಅಮೃತತ್ವ ಮಿಶ್ರಣ. ಸ್ವಾಭಾವಿಕವಾಗಿ ಮನ ಇಂದ್ರಿಯಗಳು ಹೊರಗೆ ವಿಷಯಗಳ ಕಡೆಗೆ ಹರಿಯುತ್ತಿರುವುದರಿಂದ ಮನುಷ್ಯನು ಹೊರಗೆ ನೋಡುತ್ತಾನೆ. ಒಳಗಿದ್ದ ತನ್ನನ್ನು ನೋಡಲೆಲಸುವುದಿಲ್ಲ. ಎಲ್ಲಿಯೂ ಒಬ್ಬ ವಿಚಾರವಂತನು ತನ್ನ ಅಮೃತ ಸ್ವರೂಪವನ್ನು ಅರಿತುಕೊಳ್ಳಬೇಕೆಂದು ಬಯಸಿ ಒಳಗಿದ್ದ ನಾನುವನ್ನು ತನ್ನ ನಿಜ ಸ್ವರೂಪ ಅರಿತುಕೊಳ್ಳುತ್ತಾನೆ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯಃ ಪರಂ ಮನಸ್ಸಸ್ತು ಪರಾಬುದ್ಧಿಯೋರ್ವ ಬುದ್ಧೇಃ ಪರತಸ್ತು ಸ. ಇಂದ್ರಿಯಗಳನ್ನು ಹೆಚ್ಚಿನವು ಎಂದು ಹೇಳುವರು. ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು, ಮನಸ್ಸಿಗಿಂತಲೂ ಬುದ್ಧಿ ಹೆಚ್ಚಿನದು. ಆದರೆ ಯಾವನು ಬುದ್ಧಿಗಿಂತ ಹೆಚ್ಚವನು ಅವನೇ ಆತ್ಮನು. ಇಂದ್ರಿಯ ಗೋಚರವಾದರೆ ಲೆಕ್ಕಾಚಾರ ನಡೆಯುತ್ತದೆ. ಸಾಮಾನ್ಯ ನಿದ್ರೆಗೆ ಲೆಕ್ಕಾಚಾರವು ಮುಳುಗಿ ಹೋಗುತ್ತದೆ. ಅಂದ ಮೇಲೆ ಮಹಾನಿದ್ರೆಗೆ ಹೇಗೆ ಬರುತ್ತದೆ? ಬರಲಾರದು. ಆಹಾರ, ನಿದ್ರಾ, ಭಯ, ಮೈಥುನಂ ಚ ಸಾಮಾನ್ಯ ಮೇತತ್ ಪಶುಭಿರ್ ನರಾಣಂ ಎಂಬ ಸಾಮಾನ್ಯ ನಿದ್ರೆ ಅಲ್ಲ. ಇದು ಜ್ಞಾನ ನಿದ್ರೆಯು. ಅರಿವಿನ ಮೂಲಕ ಆನಂದವೂ ಇರುವುದು. ಈ ಪ್ರಕಾರ ಮಹಾನಿದ್ರಾ ಸಪ್ತಾಹ ಸಮಾರಂಭವು ಪ್ರಾರಂಭವಾಗಬೇಕು. ಇದರಿಂದಲೇ ಪರಮದೇಹ ಪ್ರಾಪ್ತಿಯು. ಇದೇ ಪರಂಧಾಮ. ಇದಕ್ಕೆ ಬಾಹ್ಯ ಯಾವುದೇ ಉಪಕರಣಾದಿಗಳು ಬೇಕಾಗಿಲ್ಲ. ಅಲ್ಲಿ ಏನೂ ಇಲ್ಲ, ಏಕೆಂದರೆ ಅದು ಅಂತಃಕರಣ ಪರಿಪಕ್ವಕ್ಕೆ ಲಭ್ಯ ಇರುತ್ತದೆ. ಯಾವ ತೆಗಳಿಕೆಗೂ ಹೊಗಳಿಕೆಗೂ ಎಲ್ಲ ಬಳ್ಳಿಯೊಳಗಿನ ಅಕ್ಷರಗಳಿರುತ್ತವೆ. ಅವು ಯಾವುವು ಈ ವ್ಯಾವಹಾರಿಕ ನಿದ್ರೆಗೆ ಹತ್ತುವುದಿಲ್ಲ. ಓಂ ಶಾಂತಿ ಶಾಂತಿ ಶಾಂತಿ.